ನಮಸ್ಕಾರ ಮತ್ತೆ ಶುಭೋದಯ ಎಲ್ಲ ಕನ್ನಡಿಗರಿಗೂ. ಡರ್ಟಿ ಬಲ್ಕಿಂಗ್ ನಂದು ಡರ್ಟಿ ಬಲ್ಕಿಂಗ್ ಅಂತೀರಾ? ಡರ್ಟಿ ಬಲ್ಕಿಂಗು ಒಂದು ಲೆವೆಲ್ ಏನಾದರೂ ಮೇಲಿದ್ರೆ ನಂದು ಆ ಬಲ್ಕಿಂಗು ವರ್ಸ್ಟ್ ಬಲ್ಕಿಂಗ್ ನಂದು. ಇನ್ನೂ ಇಲ್ಲ ಆಂಟಿ, ವಾಕಿಂಗ್ ಮಾಡಿಸಾದ್ಮೇಲೆ ಹೋಗ್ತೀನಿ. ಯಾಕಂದರೆ ನಾನು ಬಲ್ಕಿಂಗ್ ಏನೋ ಮಾಡ್ತಿದ್ದೀನಿ, ಡರ್ಟಿ ಬಲ್ಕಿಂಗ್ ಒಪ್ಕೊಳ್ತೀನಿ. ಆದರೆ ಅವಾಗವಾಗ ಸ್ವಲ್ಪ ಚಿಪ್ಸ್ ಏನೋ ಇಲ್ಲ ಕುರ್ಕುರೇನೋ ಏನೋ ಒಂದು ತಿನ್ಬಿಡೋದು ಮಾಡ್ತೀನಿ. ಸೊ ಒಂದು ಲೆವೆಲ್ಗೆ ಇರ್ತಿದ್ದೆ ಡರ್ಟಿ ಬಲ್ಕಿಂಗು. ಆದರೆ ನಿನ್ನೆ ಮಾಡಿದ ಮಾತ್ರ ತುಂಬಾ ಎಕ್ಸ್ಟ್ರೀಮು. ಚೀಸ್ ಕೇಕ್ ಅಂತೆ, ಬ್ರೌನೀಸ್ ಅಂತೆ, ಚಾಕ್ಲೇಟ್ ಅಂತೆ, ಡೋನಟ್ಟು, ಏನು ಸಿಗುತ್ತೋ ಕೈಗೆಲ್ಲ ತಿಂದಿದ್ದೀನಿ. ತಡ್ಕೊಳಕ್ಕಾಗಿಲ್ಲ, ಹೆಂಗಿದ್ರು ಬಲ್ಕಿಂಗ್ ಮಾಡ್ತಿದ್ದೀನಲ್ಲ ಅಂತ ಎಲ್ಲ ಎಮ್ಮೆ ಥರ ಮೇಯಿಸಿದ್ದೀನಿ. ಫುಲ್ ಬಸ್ ಖಾಲಿ ಇದೆ. ಈಗ ಓಡ್ಕೊಂಡು ಹತ್ತಿದ್ದೀನಿ ಬಸ್ನ. ಹಿಂಗೆ ರೆಕಾರ್ಡ್ ಆಗಲಿ. ಇವಾಗ ಮನೆಗೆ ಹೋಗಾದ್ಮೇಲೆ 1.5 ಲೀಟರ್ ನೀರು ಕಂಪ್ಲೀಟ್ ಮಾಡಿ ಆಮೇಲೆ ವರ್ಕೌಟ್ ಮಾಡೋಕ್ಕೆ ಹೋಗ್ಬೋದು. ಸೊ ನಾನೀಗ ಮನೆಗೆ ಬಂದಾಯಿತು. ಬಾಗಿಲು ತೆಗ್ದಿದ ತಕ್ಷಣ ಸ್ವಾಮಿ ಹೆಂಗೆ ಬರ್ತಾಳೆ ಶಾಣು. ಅಯ್ಯೋ ಮಕ್ಕರಾಗದೆ ಬಂದೇ ಇಲ್ಲ, ಬರೀ ಬಾಲ ಅಲ್ಲಾಡಿಸ್ತಾವಳಷ್ಟೇ. ಸೊ ಈಗ ಸಾನ್ವಿ ಜೊತೆ ಸ್ವಲ್ಪ ಆಟ ಆಡಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು 1.5 ಲೀಟ್ರ್ ನೀರು ಬೇಗನೆ ಕಂಪ್ಲೀಟ್ ಮಾಡಬೇಕು. ಒನ್ ಆ್ಯಂಡ್ ಹಾಫ್ ಲೀಟರ್ ನೀರಾಯಿತು ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ. ಇವಾಗ ನಾನು 1.5 ಲೀಟ್ರ್ ನೀರು ಕಂಪ್ಲೀಟ್ ಮಾಡಿ ಜಿಮ್ ಕಡೆಗೆ ಹೊರಟಿದ್ದೀನಿ. ನಾನು ಇವಾಗ ಮೇಯ್ನಾಗಿ ಅಂಗಡಿಗೆ ಹೋಗಿ ಒಂದು ನೋಟ್ಸ್ ತೊಗೋಬೇಕು. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಯಾಕಂದರೆ ನಾವು ಅಷ್ಟೊಂದು ರಿಚ್ ಅಲ್ವಾ ಐಫೋನ್ ಇಟ್ಕೊಳ್ಳೋದಕ್ಕೆ. ಐಫೋನ್ಗೂ ಈ ನೋಟ್ಸ್ಗೂ ಏನು ರಿಲೇಷನ್ ಅಂತ ಆಮೇಲೆ ಹೇಳ್ತೀನಿ. ನಾರ್ಮಲ್ ಯಾವುದಾದ್ರು ಈಗ ನೋಟ್ಸ್ ಮತ್ತು ಪೆನ್ ತೊಗೊಂಡಾಯಿತು. ಈ ನೋಟ್ಸ್ ಮತ್ತು ಪೆನ್ ಯಾಕೆ ಅಂತಂದರೆ, ಯಾರಿಗೆ ಐಫೋನ್ ಇರುತ್ತೋ ಐಫೋನ್ ಯೂಸರ್ಸ್ ಗೊತ್ತಿರುತ್ತೆ, ಐಫೋನಲ್ಲಿ ಐಫೋನ್ ನೋಟ್ಸ್ ಆ್ಯಪ್ ಅಂತ ಒಂದಿರುತ್ತೆ. ಆ ನೋಟ್ಸಲ್ಲಿ ಇವಾಗ ಒಬ್ಬೊಬ್ರು ಬಾಡಿ ಬಿಲ್ಡರ್ಸ್ ಏನು ಮಾಡ್ತಾರೆ ಅಂದರೆ, ಒಂದು ವಾರ ಪೂರ್ತಿ ಅವರು ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡ್ತಾರೆ. ಅಂದರೆ ಇವಾಗ ಅಂದ್ಕೊಳ್ಳಿ, ನಾವು ಬೆಂಚ್ ಪ್ರೆಸ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಬೆಂಚ್ ಪ್ರೆಸ್ಸಲ್ಲಿ 15 kgs ನಾವು 15 reps ಮಾಡಿದ್ವಿ. ಅದೇ ನಾವು ನೆಕ್ಸ್ಟ್ ಬೆಂಚ್ ಪ್ರೆಸ್ ಬರೋ ಅಷ್ಟರಲ್ಲಿ ನಾವು ಎಷ್ಟು ಇನ್ಕ್ರೀಸ್ ಮಾಡಿರ್ತೀವಿ ಅಂತ ಚೆಕ್ ಮಾಡೋದಕ್ಕೆ. ಇವಾಗ ಫಸ್ಟ್ ಬೆಂಚ್ ಪ್ರೆಸ್ಸಲ್ಲಿ ನಾವು ಅಂದ್ಕೊಂಡಿರ್ತೀವಲ್ಲ 15 kgsಲ್ಲಿ 15 reps ಮಾಡಿದ್ವಿ ಅಂತಂದರೆ, ನೆಕ್ಸ್ಟ್ ವೀಕಲ್ಲಿ 15 kgsಲ್ಲಿ 16 reps ಬರಬೇಕು, ಇಲ್ಲಾಂದರೆ 16 kgsಲ್ಲಿ 15 reps ಬರಬೇಕು. ಆ ಥರ ನಾವು ಮೊದಲು ಎಷ್ಟು ಮಾಡಿದ್ದೀವಿ ಇವಾಗ ಎಷ್ಟು ಮಾಡಿದ್ದೀವಿ ಅಂತ ಪ್ರೋಗ್ರೆಸ್ ಚೆಕ್ ಮಾಡೋದಕ್ಕೆ ಐಫೋನಲ್ಲಿ ನೋಟ್ಸ್ ಆ್ಯಪಲ್ಲಿ ನಾವು ಅದನ್ನು ನೋಟ್ ಮಾಡ್ಕೊಳ್ತೀವಿ. ಆದರೆ ನನ್ನ ಫೋನಲ್ಲಿ ನೋಟ್ಸ್ ಆ್ಯಪ್ ಇಲ್ಲ. ನಾನು ಪ್ಲೇಸ್ಟೋರಲ್ಲಿ ಕೂಡ ಸರ್ಚ್ ಮಾಡಿದೆ ನೋಟ್ಸ್ ಆ್ಯಪ್ ಯಾವುದು ಚೆನ್ನಾಗಿರೋದು ಸಿಗುತ್ತಾ ಅಂತ, ಯಾವುದು ಸಿಕ್ಕಿರಲಿಲ್ಲ. ಸೊ ಅದಕ್ಕೊಂದು ಸಬ್ಸ್ಟಿಟ್ಯೂಟು ಇದು ನೋಟ್ಸ್ ಸಿಕ್ಕಿದ್ದು, ನೋಟ್ಸ್ ಬುಕ್ ಮತ್ತು ಒಂದು ಪೆನ್ ತೊಗೊಂಡಿದ್ದೀನಿ ನನ್ನ ಪ್ರೋಗ್ರೆಸ್ ಟ್ರ್ಯಾಕ್ ಮಾಡೋಕ್ಕೆ.
ಸೊ ಇವಾಗ ನಾನು ತಿಂದಿರೋ ಕ್ಯಾಲ್ರೀಸ್ ಅಂದರೆ ಇವತ್ತು ನಾನು ತಿಂದಿರೋ ಕ್ಯಾಲ್ರೀಸ್ ಎಷ್ಟಪ್ಪ ಅಂತಂದರೆ 2728. ನಾನು ಈ ಕ್ಯಾಲ್ರೀಸೆಲ್ಲ ಹೆಂಗೆ ಲೆಕ್ಕ ಹಾಕ್ತೀನಿ ಅಂದರೆ ನಾನು ಕಣ್ಣಲ್ಲಿ ಒಂದು ಅಂದಾಜು ಹಾಕ್ತೀನಿ. ಅಲ್ಲಿ 100 ಗ್ರಾಮ್ ಇರಲಿ, ನಾನು ಅದನ್ನು 70 ಇಲ್ಲ 80 ಗ್ರಾಮ್ ಅಂತ ಹಾಕ್ತೀನಿ. ಒಂದು ಅಂದಾಜು ತೊಗೊಳ್ತೀನಿ, ಆದಷ್ಟು ಕಡಿಮೆ ತೊಗೊಳ್ತೀನಿ. ಸೊ ಇವಾಗ ನನ್ನ ಕ್ಯಾಲ್ರೀಸು 2728 ಅಂತ ನಾನು ಲೆಕ್ಕ ಹಾಕಿದರೆ ಅದು 2800 ಆಗಿರ್ಬೋದು, ಇಲ್ಲ 2900 ಆಗಿರ್ಬೋದು. ಆದಷ್ಟು ಕಡಿಮೆನೇ ಲೆಕ್ಕ ಹಾಕ್ತೀನಿ. ಸೊ ಇವತ್ತು ನಾನು ಕಾರ್ಡಿಯೋಗೆ ಚಪ್ಪಲಿ ಹಾಕೊಂಬಂದಿಲ್ಲ, ಶೂ ಹಾಕೊಂಬಂದಿದ್ದೀನಿ. ನನ್ನ ಫ್ರೆಂಡ್ ಹೇಳ್ತಿದ್ದ, ನಿನ್ನ ಕಾರ್ಡಿಯೋಲ್ಲಿ ಮಾತಾಡೋವಾಗ ಚಪ್ಪಲಿ ಸೌಂಡ್ ಜಾಸ್ತಿ ಕೇಳಿಸ್ತಿರುತ್ತೆ, ಶೂ ಹಾಕೊಂಬ ಅಂತ. ಸೊ ಇವತ್ತು ಶೂ ಹಾಕೊಂಡು ಬಂದಿದ್ದೀನಿ. ಇವತ್ತು ನಾನು ಮೊನ್ನೆ ಹೇಳಿದ್ನಲ್ಲ, ಮೊನ್ನೆ ಹೇಳಿದ್ದೆ, ನಾನು ಶೋಲ್ಡರ್ ಮೇಲೆ ಅಷ್ಟೊಂದು ನಾನು ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಕ್ಲಿಯರಾಗಿ ನಾನು ಶೋಲ್ಡರ್ನ ಸೀರಿಯಸ್ಸಾಗಿ ಟ್ರೈನ್ ಮಾಡ್ತಿಲ್ಲ ಅಂತ. ಆದರೆ ಇವತ್ತಿನ ಕೇಸಲ್ಲಿ ಆ ಥರ ಇರಲಿಲ್ಲ. ನಾನು ಇವತ್ತು ಶೋಲ್ಡರ್ಸ್ನ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗೀತು. ವಿಡಿಯೋ ಅನ್ಸು ದಯವಿಟ್ಟು ಕಮೆಂಟ್ಸ್ ತಿಳಿಸಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಆದರೂ ಬಿಡಿ ಕೆಳಗಡೆ. ಸೊ ಅಲ್ಲಿಗಂಟ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಹೋಗ್ತಾ ಹೈಲೈಟ್ಸ್ ನೋಡೋದು ಮರಿಬೇಡಿ.